4th ಹೆಡ್ಡಿಂಗ್ 13th ಕ್ವಶನ್. ಓಕೆ, ಈಗ ಒಂದು ಸೀರೀಸ್ ಕೊಟ್ಟಿದ್ದಾರೆ, ಇದು ಎ ಪಿನಲ್ಲಿ ಇದೇನಾ ಇಲ್ಲ ಅಂತ ಚೆಕ್ ಮಾಡಿ ಹೇಳ್ಬೇಕು. ಓಕೆ, ಈಗ ಇದನ್ನ ನೋಡಿದ್ರೆ ನೀವು ಇದು ಸಿಂಪ್ಲಿಫೈಡ್ ಫಾರ್ಮ್ಯಾಟ್ ಇಲ್ಲ. ಸೊ ಫಸ್ಟ್ ಇದನ್ನ ಸಿಂಪ್ಲಿಫೈಡ್ ಫಾರ್ಮ್ಯಾಟ್ ಅಲ್ಲಿ ಬರೆಯೋಣ. ಈ 3ನ ನಾನು LCM ಟೈಪ್ ಬರೆದ್ರೆ ಏನಂತ ಬರಿಬೋದು? 3 1 3. ಸೊ ಇದನ್ನೇನು ಬರಿಬೋದು? √3 × 1 ಅಂತ ಬರಿಬೋದು. ಈಗ 6ನ ತಗೊಂಡ್ರೆ ಸಿಂಪ್ಲಿಫೈ ಮಾಡಿದ್ರೆ ಚಿಕ್ಕ ಟೇಬಲಿಂದ ಹೋಗ್ಬೇಕು. 2 3 3 1. ಸೊ ಇದೇನಾಗುತ್ತೆ? ಇದು 2 × 3 ಆಗುತ್ತೆ. ಈಗ ಅದೇ ನೀವು 9 ತಗೊಂಡ್ರೆ ಏನಾಗುತ್ತೆ? ಚಿಕ್ಕ ಟೇಬಲಿಂದ ಹೋದ್ರೆ 3 3 3 1. ಸೊ ಇದನ್ನೇನು ಬರಿಬೋದು? 3 × 3 ಅಂತ ಬರಿಬೋದು. ಈಗ 12 ನಾನು ಏನಂತ ಬರಿಬೋದು? ಚಿಕ್ಕ ಟೇಬಲಿಂದ ಹೋಗ್ರಿ 2 6 2 3 3 1. ಸೊ ಇದನ್ನ ಏನಂತ ಬರಿಬೋದು? 12 ನಾನು 2 × 2 × 3. ಓಕೆ, ಈಗ ನೀವು ನೋಡಿದ್ರೆ ಇದನ್ನೇನು ಸಿಂಪ್ಲಿಫೈ ಮಾಡಕ್ ಬರಲ್ಲ, ಇದು ಆಸ್ ಇಟ್ ಈಸ್ √3 ಇರುತ್ತೆ. ಇದು ಕೂಡ ಸಿಂಪ್ಲಿಫೈ ಮಾಡಕ್ ಬರಲ್ಲ, 2 3 6 ಆಗ್ಬಿಡುತ್ತೆ. ಈಗ 2 3 ಇದೆ ಅಂದ್ರೆ 1 3 ಹೊರಗಡೆ ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ 2 2 ಇದೆ, 1 2 ಹೊರಗಡೆ ಬರುತ್ತೆ. ಸೊ ಒಳಗಡೆ √3 ಉಳಿಯುತ್ತೆ. ಸೊ ಇವಾಗ ಇದು ಸಿಂಪ್ಲಿಫೈಡ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಸೊ ಅವ್ರು ಏನೇನು ಕೊಟ್ಟಿದ್ದಾರೆ? A1 A2 A3 A4. ಫಸ್ಟ್ ನಾವು A4 - A3 ಮಾಡ್ಬೇಕು. A4 - A3. ಸೊ 2 √3 - 3. ಇದು ಮುಂದೆ ಮಾಡಕ್ ಬರಲ್ಲ, ಆಸ್ ಇಟ್ ಈಸ್ ಇಷ್ಟೇ ಇಡ್ರಿ. ನೆಕ್ಸ್ಟ್ ಏನು ಮಾಡ್ಬೇಕು? A3 - A2 A3 - A2 3 - √6. ಇದನ್ನ ಮುಂದೆ ಏನು ಮಾಡಕ್ ಬರಲ್ಲ, ಇಲ್ಲೇ ಇಷ್ಟೇ ಮಾಡ್ರಿ. ಈಗ ನೀವು ನೋಡಿದ್ರೆ ಇವರಿಬ್ಬರ ಮಧ್ಯೆ ಡಿಫ್ರೆನ್ಸ್ ಸೇಮ್ ಇಲ್ಲ. ಓಕೆ, ಇಲ್ಲೇ ಒಂದು ಡಿಫ್ರೆನ್ಸ್ ಬಂದಿದೆ, ಇಲ್ಲೇ ಒಂದು ಡಿಫ್ರೆನ್ಸ್ ಬಂದಿದೆ. ಸೊ ಅವಾಗ ನೀವು A2 - A1 ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೇ ನೋಡಿದ್ರೆ ಡಿಫ್ರೆನ್ಸ್ ಸೇಮ್ ಇಲ್ಲ. ಸೊ ನಾವೇನು ಬರಿಬೋದು? ಸಿನ್ಸ್ ದ ಡಿಫರೆನ್ಸ್ ಈಸ್ ನಾಟ್ ಸೇಮ್, there does not form an AP ಅಂತ ಬರೆಯೋದು.